ರಾವಣ ತನ್ನ ಸೊಸೆಯನ್ನೇಕೆ ರಾಮನ ಬಳಿ ಕಳುಹಿಸಿದ? ಆಕೆಯ ಪತಿಯ ಕತ್ತರಿಸಿದ ತಲೆ ನಕ್ಕಿದ್ದೇಕೆ? ಮೇಘನಾದ ರಾವಣನ ನೆಚ್ಚಿನ ಸಹೋದರ. ರಾವಣ ಮರಣ ಹೊಂದುವುದಕ್ಕೂ ಮುನ್ನ ಮೇಘನಾದ ಲಕ್ಷ್ಮಣನ ಕೈಯಿಂದ ಮರಣ ಹೊಂದುತ್ತಾನೆ. ಮೇಘನಾದ ಮರಣ ಹೊಂದಿದರೂ ಆತನ ಕತ್ತರಿಸಿದ ತಲೆ ನಗುತ್ತಲೇ ಇತ್ತು. ಮೇಘನಾದನ ತಲೆಯನ್ನು ಕತ್ತರಿಸಿದರೂ ಅದು ನಗುತ್ತಲೇ ಇರಲು ಕಾರಣವೇನು? ಅಂತಿಮವಾಗಿ ಮೇಘನಾದನ ತಲೆ ಏನಾಯಿತು? ಮೇಘನಾದನು ಲಂಕಾಧಿಪತಿ ಹಾಗೂ ರಾಕ್ಷಸ ರಾಜ ರಾವಣನ ಅತ್ಯಂತ ಪ್ರೀತಿಯ ಮಗನಾಗಿದ್ದನು. ಮೇಘನಾದ ಕೂಡ ತುಂಬಾನೇ ಶಕ್ತಿಶಾಲಿಯಾಗಿದ್ದನು. ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಲಕ್ಷ್ಮಣನು ತಾನು ರಾವಣನ ಮಗನಾದ ಮೇಘನಾದನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಭೀಕರ ಯುದ್ಧ ನಡೆಯುತ್ತದೆ ಮತ್ತು ಅಂತಿಮವಾಗಿ ಲಕ್ಷ್ಮಣನು ಮೇಘನಾದನನ್ನು ಕೊಲ್ಲುತ್ತಾನೆ. ನಂತರ ರಾಮನ ಸಹೋದರ ಲಕ್ಷ್ಮಣನು ತನ್ನ ಅಣ್ಣನಾದ ರಾಮನ ಆಜ್ಞೆಯನ್ನು ಪಾಲಿಸುವ ಮೂಲಕ ಮೇಘನಾದನ ತಲೆಯನ್ನು ನೆಲಕ್ಕೆ ಬೀಳಲು ಬಿಡುವುದಿಲ್ಲ. ವಾಯುಪುತ್ರನಾದ ಹನುಮಂತನು ಕತ್ತರಿಸಿದ ತಲೆಯನ್ನು ರಾಮನ ಶಿಬಿರಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಆದಾಗ್ಯೂ ದಿನದ ಯುದ್ಧ ಮುಗಿದ ನಂತರ ಮೇಘನಾದನ ಹೆಂಡತಿಯ ಆಜ್ಞೆಯ ಮೇರೆಗೆ ಕತ್ತರಿಸಿದ ತಲೆಯು ನಗಲು ಪ್ರಾರಂಭಿಸುವ ಪರಿಸ್ಥಿತಿ ಉದ್ಭವಿಸುತ್ತದೆ. ಇದು ಸುಗ್ರೀವನ ಸೈನ್ಯದಲ್ಲಿ ಭಯವನ್ನು ಉಂಟುಮಾಡುತ್ತದೆ. ಮೇಘನಾದನ ರುಂಡ ಹಾಗೂ ಮುಂಡ ಬೇರೆ ಮಾಡಿದರೂ ಆತನ ರುಂಡ ನಗಲು ಕಾರಣವೇನು ಎನ್ನುವ ಕತೆ ಹೀಗಿದೆ. ಮೇಘನಾದ ಮತ್ತು ಲಕ್ಷ್ಮಣನ ನಡುವೆ ನಡೆದ ಯುದ್ಧ. ಲಕ್ಷ್ಮಣನು ಲಂಕಾದ ರಾಜ ರಾವಣನ ಮಗ ಮೇಘನಾದನನ್ನು ಕೊಲ್ಲಲು ಪ್ರತಿಜ್ಞೆ ಮಾಡುತ್ತಾನೆ. ನಂತರ ಶ್ರೀರಾಮನು ತನ್ನ ಸಹೋದರನಿಗೆ, ಯುದ್ಧಭೂಮಿಯಲ್ಲಿ ಮೇಘನಾದನನ್ನು ಕೊಲ್ಲುವ ಮೂಲಕ ನೀನು ವಿಜಯ ಸಾಧಿಸುವೆ ಎಂದು ನನಗೆ ಪೂರ್ಣ ನಂಬಿಕೆ ಇದೆ. ಆದರೆ ಮೇಘನಾದನ ತಲೆ ನೆಲಕ್ಕೆ ಬೀಳದಂತೆ ನೋಡಿಕೊಳ್ಳಿ, ಏಕೆಂದರೆ ಅವನು ಒಬ್ಬ ಸ್ತ್ರೀ ವ್ರತ ಪಾಲಕ ಹಾಗೂ ಅವನ ಪತ್ನಿ ಸುಲೋಚನಾ ಮಹಾನ್ ಪತಿವ್ರತ ಶಿರೋಮಣಿಯಾಗಿದ್ದಾಳೆ. ಮೇಘನಾದನ ತಲೆ ಭೂಮಿಯನ್ನು ಸ್ಪರ್ಶಿಸಿದರೆ ನಮ್ಮ ಸಂಪೂರ್ಣ ಸೈನ್ಯ ನಾಶವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳುತ್ತಾನೆ. ರಾಮನ ಆದೇಶವನ್ನು ಅನುಸರಿಸಿ ಲಕ್ಷ್ಮಣನು ತನ್ನ ಸೈನ್ಯವನ್ನು ಮೇಘನಾದನ ವಿರುದ್ಧ ಹೋರಾಡಲು ಕರೆದೊಯ್ಯುತ್ತಾನೆ. ಭೀಕರ ಯುದ್ಧ ನಡೆಯುತ್ತದೆ. ಅಂತಿಮವಾಗಿ ಲಕ್ಷ್ಮಣನು ಮೇಘನಾದನನ್ನು ಕೊಲ್ಲುತ್ತಾನೆ. ರಾಮನ ಆಜ್ಞೆಯನ್ನು ಪಾಲಿಸಿದ ಲಕ್ಷ್ಮಣನು ಮೇಘನಾದನ ತಲೆ ನೆಲಕ್ಕೆ ಬೀಳಲು ಬಿಡುವುದಿಲ್ಲ. ಹನುಮಂತನು ಕತ್ತರಿಸಿದ ತಲೆಯನ್ನು ರಾಮನಿದ್ದ ಸೈನ್ಯ ಶಿಬಿರಕ್ಕೆ ತೆಗೆದುಕೊಂಡು ಬರುತ್ತಾನೆ. ಪತಿ ಮೇಘನಾದ ಮರಣ ಹೊಂದಿದ ವಿಚಾರ ಪತ್ನಿ ಸುಲೋಚನಾಳಿಗೆ ಹೇಗೆ ತಿಳಿಯುತ್ತದೆ? ಮೇಘನಾದನ ಬಲ ಭುಜ ಹಾರಿ ಅವನ ಹೆಂಡತಿ ಸುಲೋಚನಾಳ ಬಳಿ ಬಂದು ಬೀಳುತ್ತದೆ. ಇದನ್ನು ನೋಡಿ ಅವಳು ತೀವ್ರವಾಗಿ ವಿಚಲಿತಳಾಗುತ್ತಾಳೆ ಮತ್ತು ದುಃಖಿಸಲು ಪ್ರಾರಂಭಿಸುತ್ತಾಳೆ. ಆದರೂ ಆಕೆಗೆ ಅದು ತನ್ನ ಪತಿಯ ಭುಜಗಳೇ ಅಥವಾ ಬೇರಾರದ್ದೋ ಭುಜಗಳೇ ಎನ್ನುವ ಅನುಮಾನವಿರುತ್ತದೆ. ಹಾಗಾಗಿ ಅವಳು ಅದನ್ನು ಮುಟ್ಟಲು ಹಿಂದೆ ಮುಂದೆ ನೋಡುತ್ತಾಳೆ. ಅದನ್ನು ಮುಟ್ಟಿದರೆ ತಾನು ಇನ್ನೊಬ್ಬ ಪುರುಷನನ್ನು ಮುಟ್ಟಿದಂತಾಗಬಹುದು. ಇದು ತನ್ನ ಪತಿ ಧರ್ಮಕ್ಕೆ ಕಳಂಕ ತರಬಹುದು ಎಂದು ಯೋಚಿಸುತ್ತಾಳೆ. ಪರಿಹಾರವನ್ನು ಹುಡುಕುತ್ತಾ ಸುಲೋಚನಾಳು ಆ ಭುಜವನ್ನು ಕುರಿತು, ನೀನು ನನ್ನ ಗಂಡನಾಗಿದ್ದರೆ ಯುದ್ಧದಲ್ಲಿ ನಡೆದ ಎಲ್ಲವನ್ನೂ ಬರೆದಿಡುವೆ ಎಂದು ಹೇಳುತ್ತಾಳೆ. ಬಳಿಕ ಆ ಭುಜ ಸುಲೋಚನಾಳ ಪತಿ ಭಕ್ತಿಯಿಂದ ಎಲ್ಲವನ್ನೂ ಬರೆಯಿತು. ಇದನ್ನು ನೋಡಿದ ಸುಲೋಚನಾಳಿಗೆ ಅದು ತನ್ನ ಪತಿಯ ಭುಜಗಳೇ ಎಂಬುದು ಅರ್ಥವಾಯಿತು. ಬಳಿಕ ಅವಳು ಭುಜದ ಬಳಿ ಪ್ರಸ್ತುತ ತಲೆ ಹಾಗೂ ದೇಹ ಎಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಾಳೆ. ಸುಲೋಚನಾಳಿಗೆ ತನ್ನ ಪತಿ ಅಗಲಿದ ಘಟನೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಜೋರಾಗಿ ಕೂಗಿ ಅಳಲು ಪ್ರಾರಂಭಿಸುತ್ತಾಳೆ. ರಾವಣ ಸೊಸೆಯನ್ನೇಕೆ ರಾಮನಿದ್ದಲ್ಲಿಗೆ ಕಳುಹಿಸಿದ? ತನ್ನ ಸೊಸೆಯ ರೋದನೆಯನ್ನು ಕೇಳಿ ಲಂಕಾದ ರಾಜ ರಾವಣ ಸುಲೋಚನಾಳು ಅಳುತ್ತಿದ್ದ ಸ್ಥಳಕ್ಕೆ ಬರುತ್ತಾನೆ. ಮಾವನನ್ನು ನೋಡಿದ ಸುಲೋಚನಾ ತಾನು ಸುಮಂಗಲಿಯಾಗಿ ಸಾಯಬೇಕು ಎಂದು, ನಾನು ಸತಿ ಧರ್ಮವನ್ನು ಪಾಲಿಸಬೇಕು, ಇದಕ್ಕಾಗಿ ನನಗೆ ಮರಣ ಹೊಂದಿದ ನನ್ನ ಗಂಡನ ತಲೆ ಬೇಕು ಎಂದು ಹೇಳುತ್ತಾಳೆ. ಆಗ ರಾವಣ ಸುಲೋಚನಾಳನ್ನು ಕುರಿತು, ನಾನು ಅಲ್ಲಿಗೆ ಹೋಗುವ ಬದಲು ಪ್ರಸ್ತುತ ನೀವು ಆ ಸ್ಥಳಕ್ಕೆ ಹೋದರೆ ತುಂಬಾನೇ ಒಳ್ಳೆಯದು. ನೀನು ಹೋದರೆ ಮಾತ್ರ ನಿನ್ನ ಗಂಡನ ತಲೆ ನಿನಗೆ ಸಿಗುತ್ತದೆ ಎಂದು ಹೇಳುತ್ತಾನೆ. ನೀನು ಅಲ್ಲಿಗೆ ಹೋಗಲು ಭಯಪಡುವ ಅವಶ್ಯಕತೆ ಇಲ್ಲ, ನಿರ್ಭಯವಾಗಿ ನೀನು ಅಲ್ಲಿಗೆ ಹೋಗಬಹುದು. ಯಾಕೆಂದರೆ ಅಲ್ಲಿ ಸ್ವನಿಯಂತ್ರಣ ಹೊಂದಿದ ಲಕ್ಷ್ಮಣ, ಬ್ರಹ್ಮಚಾರಿಯಾದ ಹನುಮಂತ ಮತ್ತು ಸದ್ಗುಣಶೀಲ ರಾಮನು ಇದ್ದಾನೆ. ಅವರು ಎಂದಿಗೂ ಮಹಿಳೆಯರನ್ನು ಗೌರವಿಸದೆ ಕಳುಹಿಸುವುದಿಲ್ಲ ಎಂದು ಹೇಳುತ್ತಾನೆ. ಇದಾದ ನಂತರ ಸುಲೋಚನಾಳು ತನ್ನ ಮಾವ ರಾವಣನ ಅನುಮತಿಯೊಂದಿಗೆ ಶ್ರೀರಾಮನ ಬಳಿಗೆ ಹೋಗಲು ಒಪ್ಪುತ್ತಾಳೆ. ರಾಮನ ಬಳಿ ಬಂದ ಸುಲೋಚನಾ ಆಗಮನದ ಸುದ್ದಿ ತಿಳಿದ ತಕ್ಷಣ ಭಗವಾನ್ ಶ್ರೀರಾಮನು ತಾನೇ ಸ್ವತಃ ಎದ್ದು ಅವಳ ಬಳಿಗೆ ಹೋಗಿ, ನನ್ನಿಂದ ನಿಮಗೆ ಏನು ಸಹಾಯವಾಗಬೇಕು ಎಂದು ಕೇಳುತ್ತಾನೆ. ಆಗ ಸುಲೋಚನಾ ತನ್ನ ಕಣ್ಣುಗಳಲ್ಲಿ ಕಣ್ಣೀರಿನ ಹೊಳೆಯನ್ನೇ ತುಂಬಿಕೊಂಡು, ತಾನು ಸುಮಂಗಲಿಯಾಗಿ ಸಾಯಬೇಕು, ಇದಕ್ಕಾಗಿ ನನಗೆ ನನ್ನ ಪತಿಯ ತಲೆ ಬೇಕೆಂದು ಹೇಳುತ್ತಾಳೆ. ಸುಲೋಚನಾಳ ಮಾತುಗಳನ್ನು ಕೇಳಿದ ನಂತರ
ಭಗವಾನ್ ರಾಮನು ಮೇಘನಾದನ ತಲೆಯನ್ನು ಸುಲೋಚನಾಳಿಗೆ ನೀಡುವಂತೆ ಆದೇಶಿಸುತ್ತಾನೆ. ಆದರೆ ಅಲ್ಲಿದ್ದ ಇಡೀ ಸೈನ್ಯವು ಶಿಬಿರದಲ್ಲಿ ಸುಲೋಚನಾಳನ್ನು ನೋಡಿ ಆಕೆಗೆ ಮೇಘನಾದನ ತಲೆ ಇಲ್ಲಿರುವುದು ಹೇಗೆ ತಿಳಿಯಿತು ಎಂದು ಆಶ್ಚರ್ಯಚಕಿತರಾದರು. ಕುತೂಹಲ ತಾಳಲಾರದೆ ಸುಗ್ರೀವ ಸುಲೋಚನಾಳ ಬಳಿ ಮೇಘನಾದನ ತಲೆ ಇಲ್ಲಿರುವ ವಿಚಾರ ನಿಮಗೆ ಹೇಗೆ ತಿಳಿಯಿತು ಎಂದು ಕೇಳುತ್ತಾನೆ. ಆಗ ಅವಳು ಮೇಘನಾದನ ಭುಜದ ಬಗ್ಗೆ ಹೇಳುತ್ತಾಳೆ. ಸುಗ್ರೀವನಿಗೆ ನಂಬಲಾಗದ ಸ್ಥಿತಿ ಬಂದಿತು ಮತ್ತು ಇಡೀ ಸೈನ್ಯವು ನಕ್ಕಿತು. ಸುಗ್ರೀವ ಸುಲೋಚನಾಳನ್ನು ಕರೆದು, ಒಂದು ನಿರ್ಜೀವ ಭುಜಕ್ಕೆ ಬರೆಯಲು ಸಾಧ್ಯವಾದರೆ ಈ ಕತ್ತರಿಸಿದ ತಲೆಯೂ ನಗಬಹುದೇ ಎಂದು ಆಡಿಕೊಳ್ಳುತ್ತಾನೆ. ಮೇಘನಾದನ ಕತ್ತರಿಸಿದ ತಲೆಯು ನಗಲು ಪ್ರಾರಂಭಿಸಿತು. ತನ್ನ ಮಾತನ್ನು ನಿಜವೆಂದು ಸಾಬೀತುಪಡಿಸಲು ಸುಲೋಚನಾಳು ಮೇಘನಾದನ ತಲೆಯ ಬಳಿ ಹೋಗಿ, ನನ್ನ ತನು ಮನ ಹಾಗೂ ಧರ್ಮದಲ್ಲಿ ಪತಿಯನ್ನೇ ದೇವರೆಂದು ಪರಿಗಣಿಸಿದ್ದು ನಿಜವಾದರೆ ಈ ನನ್ನ ಪತಿಯ ಕತ್ತರಿಸಿದ ತಲೆ ಈ ಸಭೆಯಲ್ಲಿ ಎಲ್ಲರ ಮುಂದೆ ನಗಬೇಕು ಎಂದು ಹೇಳುತ್ತಾಳೆ. ಸುಲೋಚನಾ ಮೇಘನಾದನ ತಲೆಯ ಬಳಿ ತನ್ನ ಮಾತುಗಳನ್ನು ಮುಗಿಸುವ ಮೊದಲೇ ತಲೆಯು ಜೋರಾಗಿ ನಗುತ್ತದೆ. ಇದನ್ನು ನೋಡಿ ಅಲ್ಲಿ ನಿಂತಿದ್ದ ಸುಗ್ರೀವನ ಇಡೀ ಸೈನ್ಯವು ದಿಗ್ಭ್ರಮೆಗೊಂಡಿತು. ಇದರ ನಂತರ ಶ್ರೀರಾಮನು ಸೈನ್ಯಕ್ಕೆ ಮತ್ತೊಮ್ಮೆ ಇಂತಹ ತಪ್ಪನ್ನು ಮಾಡಬೇಡಿ ಎಂದು ಬುದ್ಧಿ ಮಾತನ್ನು ಹೇಳುತ್ತಾನೆ. ಪತಿಯನ್ನೇ ದೇವರೆಂದು ಪೂಜಿಸುವ ಹೆಂಡತಿಯ ಶ್ರೇಷ್ಠತೆ ನಿಮಗೆ ತಿಳಿದಿಲ್ಲ. ಅಂತಿಮವಾಗಿ ಸುಲೋಚನಾಳು ತನ್ನ ಗಂಡನ ತಲೆಯನ್ನು ತೆಗೆದುಕೊಂಡು ಲಂಕೆಗೆ ಹಿಂತಿರುಗಿದಳು. ಅಲ್ಲಿ ಸಮುದ್ರ ತೀರದಲ್ಲಿ ಕುಳಿತು ತನ್ನ ಮಡಿಲಲ್ಲಿ ಪತಿಯ ಶಿರವನ್ನು ಇಟ್ಟುಕೊಂಡು ಬೆಂಕಿಯನ್ನು ಹಚ್ಚಿಕೊಂಡು ಪತಿಯೊಂದಿಗೆ ತಾನು ಕೂಡ ಮರಣ ಹೊಂದುತ್ತಾಳೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.